ಈಗ ಇನ್ನೊಂದು ತುಂಬಾ ಭಯಾನಕವಾದ ಪ್ರಶ್ನೆ. ಹೆಣ್ಣು ಮಕ್ಕಳಿಗೆ ಮುಟ್ಟಾಗುತ್ತೆ, ಅವರು ಯಾವ ಕೆಲಸ ಮಾಡಲಿ, ಏರೋಪ್ಲೇನ್ ಓಡಿಸ್ಲಿ ಅಥವಾ ಬೇರೆ ಇನ್ಯಾವುದಾದ್ರೆ ಕೆಲಸ ಮಾಡಲಿ, ಆ ಸಮಯದಲ್ಲಿ ನಿಮಗೆ ಕಸ್ಟಮರ್ಸ್ ಬಂದಿದ್ದುಂಟಾ, ಫೋರ್ಸ್ ಮಾಡಿದ್ದುಂಟಾ? ಮೇಡಮ್ ನಮಸ್ತೆ. ನಮಸ್ತೆ. ಇವತ್ತು ಮುಟ್ಟು ಮತ್ತೆ ಮುಟ್ಟಿನ ಸ್ವಚ್ಛತೆ ನಮ್ಮ ವಿಶೇಷ ಹೆಣ್ಣು ಮಕ್ಕಳಿಗೆ ನಾವು ಮಾಡಿದ್ವಿ. ನೀವು ತಿಳಿಸಂತ ಮಾತುಗಳು ತುಂಬಾ ಧನ್ಯವಾದಗಳು. ಇದರ ಬಗ್ಗೆ ಯಾರಾದ್ರೂ ಬೇರೆಯವರು ಬಂದು ನಿಮ್ಗೆ ಮೊದಲು ಹೇಳಿದ್ರಾ? ಯಾರು ಹೇಳಲಿಲ್ಲ, ಇಷ್ಟೊಂಥರ ತಿಳ್ಕೊಳ್ಳೋ ರೀತಿ ಯಾರು ಹೇಳಲಿಲ್ಲ. ತುಂಬಾ ಖುಷಿ ಆಯ್ತು ಇವತ್ತಿನ ಪ್ರೋಗ್ರಾಮ್. ಹೌದಾ? ಸೊ ಈ ಎಲ್ಲಾನು ಡೀಟೇಲ್ ಆಗಿ ನಾ ಹೇಳಿದೆ. ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹೇಳಿದೆ, ಹೌದು. ಆಮೇಲೆ ವೈಪ್ಸ್ ಯಾಕೆ ಉಪಯೋಗಿಸ್ಬೇಕು, ಹೈಜೀನ್ ವೈಪ್ಸ್ ಅಂತ ನಾ ಇಂಟ್ರೊಡ್ಯೂಸ್ ಮಾಡಿದೆ. ಇಷ್ಟು ವರ್ಷದಲ್ಲಿ ಯಾರು ಹೇಳಿರ್ಲಿಲ್ಲ ಮೇಡಮ್. ಆ ಮಾತುಗಳೆಲ್ಲ ತಿಳ್ಕೊಳ್ಳೋಂತ ವಿದ್ಯೆ ನಿಮ್ಮಿಂದ ಕಲ್ತಂಗೆ. ಸೊ ಓವರ್ ಆಲ್ ಸೆಷನ್ ಹೇಗಿತ್ತು? ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು? ಇನ್ನು ಏನಾದ್ರೂ ನಾನು ಅದಕ್ಕೆ ಆಡ್ ಮಾಡ್ಬೇಕಾ? ಏನಿಲ್ಲ, ನಿಮ್ಮನ್ನ ನೋಡಿದ್ರೆ ಕನ್ನಡನೇ ಬರುತ್ತಾ ಅನ್ನೋ ಹಂಗಿದ್ರಿ. ಕನ್ನಡ ಅಷ್ಟು ಸ್ವಚ್ಛತೆಗೆ ಮಾತಾಡಿದೀರಾ. ಸೊ ವಿಷಯ ಮುಟ್ಟಿದೆ ಮನ್ಸಿಗೆ ತುಂಬಾ ಖುಷಿ ಆಯ್ತು. ಈಗ ನನ್ನದು ಒಂದು ಪ್ರಶ್ನೆ. ಈಗ ನಾವು ಈ ತರ ಜನನ್ನ, ಈ ಕೆಲಸ ಮಾಡುವಂತ ಹೆಣ್ಣು ಮಕ್ಕಳನ್ನ ನಾವು ಮೆಜೆಸ್ಟಿಕಲ್ ಆಯ್ತು, ಅಂಡರ್ ಗ್ರೌಂಡ್ ಅಲ್ಲಿ ಆದ್ರೂ ಸುಮಾರು ಜನನ ನೋಡಿರ್ತೀವಿ. ಹೌದು. ಅಲ್ಲಿ ಕೆಲಸ ಮಾಡಿ ಮುಗಿಸಿದ್ಮೇಲೆ ನೀರಿರಲ್ಲ ತೊಳ್ಕೊಳ್ಳೋದು. ಹೌದು, ಸಿಕ್ಕಲ್ಲ ಅಂತ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ ಮ್ಯಾಮ್? ನೀವ್ ತಿಳಿಸ್ಕೊಟ್ಟಿದಿರಲ್ಲ ಇವತ್ತು ಪ್ರೋಗ್ರಾಮ್ ಅಲ್ಲಿ, ಅದನ್ನ ಮಾಡ್ಬೇಕು. ಮಾಡ್ಬೇಕು. ಇಷ್ಟು ದಿನ ಏನ್ ಮಾಡ್ತಾ ಇದ್ರು? ಏನ್ ಮಾಡಿದ್ರೋ ಗೊತ್ತಿಲ್ಲ. ಈಗ ಇನ್ನೊಂದು ತುಂಬಾ ಭಯಾನಕವಾದ ಪ್ರಶ್ನೆ. ಹೆಣ್ಣು ಮಕ್ಕಳಿಗೆ ಮುಟ್ಟಾಗುತ್ತೆ, ಅವರು ಯಾವ ಕೆಲಸ ಮಾಡಲಿ, ಏರೋಪ್ಲೇನ್ ಓಡಿಸ್ಲಿ ಅಥವಾ ಬೇರೆ ಇನ್ಯಾವುದಾದ್ರೆ ಕೆಲಸ ಮಾಡಲಿ, ಆ ಸಮಯದಲ್ಲಿ ನಿಮಗೆ ಕಸ್ಟಮರ್ಸ್ ಬಂದಿದ್ದುಂಟಾ, ಫೋರ್ಸ್ ಮಾಡಿದ್ದುಂಟಾ? ನಮಗೆ ತುಂಬಾ ಪ್ರಾಬ್ಲಮ್ ಹೋಗಿದ್ದು ಕರ್ದಿದ್ದುಂಟು. ಕರ್ದಾಗ ಬ್ಲೀಡಿಂಗ್ ಆಗಿರೋದನ್ನ ಕಾಚದಿಂದ ತೆಗೆದಿಟ್ಟಾಗ ಆ ಕ್ಲೈಂಟ್ಸ್ ನನ್ನ ನೋಡಿ ಫೈಡ್ ಅಂತ ಹೊಡೆದಿದ್ದು. ಕಪಾಳಕ್ಕೆ ಹೊಡೆದ ತಕ್ಷಣ ಮಲಗಿದ್ದು. ಆಗ ನಿಮ್ಮ ಪ್ರತಿಕ್ರಿಯೆ? ಬೇಜಾರಾಯ್ತು. ಇನ್ನೊಂದಿನ ಯಾವತ್ತೂ ಆ ಥರ ಮಾಡಲ್ಲ, ತಪ್ಪಾಯ್ತು ಅಂತ ಹೇಳ್ಕೊಂಡು ಬಂದ್ಬಿಟ್ಟು. ಸೊ ಅವತ್ತಿಂದ ಇವತ್ತಿನವರೆಗೂ ಮುಟ್ಟಾದಾಗ ನೀವು ಕಸ್ಟಮರ್ಸ್ ಜೊತೆ ಇಲ್ಲ, ಹೋಗಲ್ಲ. ನಾನು ಕೆಲವೊಂದು ಜನಕ್ಕೆಲ್ಲ ಹೇಳ್ಕೊಡ್ತೀನಿ, ಯಾವುದೋ ಗಂಡಸು ಅದನ್ನ ಬ್ಲೀಡಿಂಗ್ ಆಗಿರೋದು ಒಪ್ಪಲ್ಲ. ಬಟ್ ನಾನು ಸುಮಾರು ಜನ ಹತ್ರ ಮಾತಾಡಿದ್ದೀನಿ, ಕೆಲವು ಕಸ್ಟಮರ್ಸ್ಗೆ ಇಷ್ಟ ಆಗುತ್ತೆ ಅಂತ ಅಂತಾರೆ. ಅದೇನು ಗಲೀಜು ಅಂತೀರಾ ನೀವು? ಆ ಥರ ಮಾಡಬಾರ್ದು, ಅದು ಅವರಿಗೂ ಎಫೆಕ್ಟ್ ಆಗುತ್ತೆ, ನಮಗೂ ಎಫೆಕ್ಟ್ ಆಗುತ್ತೆ, ಅದು ರೋಗ ಬರುತ್ತೆ ಅಂತ ಅಂತೀರಾ? ಹೌದು, ಕೈಲೇ ಬರಕ್ ಚಾನ್ಸ್ ಇದೆ. ನನ್ನ ಏಜ್ ಬಂದು 50 ಇಯರ್ಸ್ ಕಾಣೋದೇ ಇಲ್ವಲ್ರಿ? ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ನೀವು. ಸೊ ಈಗ ಥ್ಯಾಂಕ್ ಯು ಸೋ ಮಚ್, ನೀವು ನಿಮ್ಮ ಅನುಭವಗಳನ್ನ ನಮ್ಮ ಹತ್ರ ಹಂಚ್ಕೊಂಡ್ರಿ. ಸೊ ನೋಡಿದ್ರ ವೀಕ್ಷಕರೇ, ಇದು ನಾನು ಎಷ್ಟೋ ಕಡೆ ಎಂತೆಂಥ ಹೆಣ್ಣು ಮಕ್ಕಳಿಗೂ ಸೆಷನ್ಸ್ನ ತೊಗೊಂಡು ಹೋಗಿದ್ದೀನಿ. ಆಮೇಲೆ ಅವ್ರಿಗೆ ಅನುಭವಗಳನ್ನ ಅವ್ರದ್ದು ಕೇಳಿದ್ದೀನಿ, ನನ್ನ ಅನುಭವವನ್ನು ಹಂಚ್ಕೊಂಡಿದ್ದೀನಿ. ಇದು ಫಾರ್ ದ ಫಸ್ಟ್ ಟೈಮ್ ನಾನು ಈ ಲೇಡಿಯಿಂದ ಒಂದು ಕಲ್ತಿದ್ದೇನು ಅಂದರೆ, ನಮಗೆ ಪೀರಿಯಡ್ಸ್ ಆದಾಗ ಕಸ್ಟಮರ್ಸ್ ಬಂದರೆ ನಾವು ಅಕಸ್ಮಾತ್ ಅದು ಕಾಣಿಸ್ಕೊಂಡ್ಬಿಟ್ರೆ ನಮಗೆ ಕಸ್ಟಮರ್ಸು ಕಪಾಳಕ್ಕೆ ಕುಡಿತಾರೆ ಅಂತ ಅಂದರು. ಅದು ಕೇಳಿ ಸ್ವಲ್ಪ ಬೇಜಾರಾಯಿತು. ಇದು ಇನ್ನೊಂದು ಸಮಾಜದ ಮುಖ ಅಂತ ಹೇಳಬಲ್ಲೆ. ಆ್ಯಂಡ್ ಐ ಆಮ್ ವೆರಿ ಗ್ಲ್ಯಾಡ್ ಐ ಆಮ್ ಡೂಯಿಂಗ್ ದಿಸ್. ಥ್ಯಾಂಕ್ ಯು.